ನೋಡೋಣ ಇರ ದುರ್ವಾಸ ಮಹರ್ಷಿ ಅಂತೆ ನೋಡಿ. ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಹೊರಗಿಂದನೇ ತೋರಿಸ್ತೀನಿ. ನಿರುತಿ ಲಿಂಗಮ್ ಅಂತಿದೆ. ಏನೋ ನಿರುದ್ಧಿ ಲಿಂಗಮ್ ಅಲ್ಲ, ಎಲ್ಲಿಂದ ಇದೆಯಾ? ಇಲ್ಲಿ ಹಾಕಿದ್ದಾರೆ ನೋಡಿ ಎಲ್ಲ ಲಿಂಗಗಳು. ಇಂದಿರನ್, ಅಗ್ನಿ, ಯಮಲಿಂಗ, ನಿರುತಿ ಲಿಂಗ, ಸೂರ್ಯಲಿಂಗಂ, ವರುಣ, ವಾಯುಲಿಂಗಂ, ಚಂದ್ರಲಿಂಗಂ, ಕುಬೇರಲಿಂಗಂ, ಇನ್ನೊಂದು ಯಾವುದು ಈಶಾನ್ಯ ಲಿಂಗಂ. ಇಷ್ಟು ಲಿಂಗಗಳು ಇದರೊಳಗೆ. ಈಗ 1 2 3 4 1 2 3 4 ಲಿಂಗಗಳು ಅಷ್ಟೇ ನಾವು ನೋಡಿರೋದು. ನೆಕ್ಸ್ಟ್ ನೋಡಬೇಕು. ನವಿಲ್ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ. ಇಲ್ಲ ಇಲ್ಲಿಂದನೇ ಇರಲಿ ಬಿಡ್ಕೊಂತ ಆ ಸೈಡಲ್ಲಿ ಗಿಡ. ನಿನಗೆ ಮಾಡಿ ಆಮೇಲೆ ನನಗೆ ಮಾಡಿದೆ. ನವಶಕ್ತಿ ಸಿದ್ಧರ ಪೀಠಂ. ಇದು ಯಾವುದೋ ಸಪ್ರೇಟ್ ಟೆಂಪಲ್ಲು, ಹೆಣ್ಣಿನ ದೇವಸ್ಥಾನ. ಗಾಯತ್ರಿ ದೇವಿ ದೇವರಂತೆ. ಈ ಕಡೆದು ಉಣ್ಣಾಮಲೈ ಅಂತ ಹೆಣ್ಣಿನ ದೇವರು. ಇದೆಲ್ಲ ಎಲ್ಲ ಒಂದೇ ಲೈನಲ್ಲಿ ಬರೋದಿದೆಲ್ಲ. ಶಿವಲಿಂಗ ದೇವಸ್ಥಾನಗಳು ಬಿಟ್ಟು ಇದೆಲ್ಲ ಎಕ್ಸ್ಟ್ರಾ ಬೇರೆ ದೇವಸ್ಥಾನಗಳು. ಟೆಂಪಲ್ ಮಾರುತಿ ಟೆಂಪಲ್ ಅಂತ ತುಂಬ ಟೆಂಪಲ್ಗಳಿದೆ. ಶಿವಲಿಂಗ ಟೆಂಪಲ್ಗಳಿಗೆ ಬಿಟ್ಟು ತುಂಬ ಕಾಳಿ ಟೆಂಪಲ್ಲು, ಮಾರುತಿ ಟೆಂಪಲ್ಲು ತುಂಬ ಇದೆ ಈ ರೋಡುಗಳಲ್ಲಿ. ನಮ್ಮ ಕಡೆ ಆನಿಯನ್ ದೋಸೆ ಅಂದರೆ ಹೆಂಗೆ ಮಾಡ್ತೀವಿ, ಇಲ್ಲಿ ಆನಿಯನ್ ದೋಸೆ ಅಂದರೆ ದೋಸೆ ಕೊಟ್ಬಿಟ್ಟು ಅದ್ರ ಮೇಲೆ ಈರುಳ್ಳಿ ಹಾಕ್ತಾರೆ. ಮೊನ್ನೆನೋ ತಿರುಪ್ತಿಲೂ ಇದೇ ಕೆಲಸ ಮಾಡಿದ್ರು, ಇಲ್ಲೂ ಇದೇ ಮಾಡೋದು. ಇದು ಆನಿಯನ್ ದೋಸೆ ಅಂತೆ. ಏನು ಮಾಡೋಕ್ಕಾಗಲ್ಲ. ಇವಾಗ ಏನಿದೆ ಅದೇ ದೇವರು, ತಿನ್ಕೊಬೇಕೀಗ ಹೊಟ್ಟೆ ಹಸಿಗೆ. ಆನಿಯನ್ ಅದು 2 ಕಾಡಂಗೆ ಒಂದು 2 3 ಹಾಕಿದ್ದಾರೆ. ಇದು ಆನಿಯನ್ ದೋಸೆ ಒಳಗಡೆ ಹಾಕಿದ್ದಾರಾ? ಒಳಗಡೆ ಇಟ್ಬಿಟ್ಟಿದ್ದಾರೆ. ತೋರಿಸು ಬಿಡು, ಓಪನ್ ಮಾಡು. ಒಳಗೆ ಆನಿಯನ್ ಇಟ್ಬಿಟ್ರೆ ಆನಿಯನ್ ದೋಸೆ, ಒಳಗೆ ಮೆಣಸಿನ್ಕಾಯಿ ಇಟ್ಬಿಟ್ರೆ ಮೆಣಸಿನ್ಕಾಯಿ ದೋಸೆ. ಲೈಟಾಗಿ ಟಿಫನ್ ಮಾಡಿಕೊಂಡು ಮತ್ತೆ ಓಡ್ತಾ ಇದ್ದೀವಿ. ಈಗ ಕಾಲು ನೋವುಗಳು ಸ್ಟಾರ್ಟ್ ಆಗ್ತಿದೆ. ತಿಂದು ಬೇರೆ ಲೈಟಾಗಿ ದೋಸೆ ತಿಂದ್ವಿ. ನಮ್ಮ ಊರುಗಳಲ್ಲಿ 60 ರೂಪಾಯಿ 70 ರೂಪಾಯಿಗೆ ಒಳ್ಳೆ ಮಸಾಲೆ ದೋಸೆ ಬರುತ್ತೆ. ಇಲ್ಲಿ ಏನೂ ಇಲ್ಲ, ಒಂದು ಪೇಪರ್ ತೋರಿಸ್ತಾರೆ, ಅದ್ರ ಮೇಲೆ ಈರುಳ್ಳಿ ಇಟ್ಟಿದ್ದಾರೆ, ಅದಕ್ಕೆ 60 ರೂಪಾಯಿ. ಏನೂ ಮಾಡೋಕ್ಕಾಗಲ್ಲ. ಇಂಥ ಕಡೆಗಳಲ್ಲೆಲ್ಲ ಕಾಸ್ಟ್ಲಿನೇ. ಸೊ ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನೋ ಒಂಚೂರು ತಿನ್ಬೇಕು ಲೈಟಾಗಿ. ಇನ್ನೂ ಸುತ್ತೋದ್ರಿಂದ ಜಾಸ್ತಿ ಏನು ತಿನ್ನಲ್ಲ. ಒಂದು ದೋಸೆ ತಿನ್ಕೊಂಡು ಹೊಡ್ತಾ ಇರಿ ಇರಿ ಹೋಗ್ಬಿಡ ಬೇಗ ಬಾ. ಇನ್ನೊಂದು ಕೂತೆದ್ದು ನಡೀತಾ ಇದೆ. ಈಗ ನೋವುಗಳು ಕಾಣ್ತಾ ಇದೆ ಲೈಟಾಗಿ. ಇನ್ನೂ ಇದೆ 8 ಕಿಲೋಮೀಟ್ರ್ ಇದೆ. 8 ಕಿಲೋಮೀಟ್ರ್ ನಡಿಬೇಕು. 11:30 ಆಯ್ತೇನೆ. ಎಷ್ಟೇ 11:30. ಬಿಸಿಲು ಜಾಸ್ತಿ ಆಗ್ತಿದೆ ಇವಾಗ, ಹಿಂಸೆ ಆಗ್ತಿದೆ. ಅದಕ್ಕೆ ಬಿಟ್ಟಿರೋ ಏಡ್ಸ್ ಎಲ್ಲ ಯಾವ ಸ್ಟೈಲು ಬೇಡ ಅಂತ ಎತ್ತಿ ಗಂಟೆ ಹಾಕ್ಬಿಟ್ಟು ನೋಡಿ ಹೋಗ್ತಾಯಿದ್ದೀವಿ. ಹೋಗ್ತಾ ಇನ್ನೂ ಸೆಕೆಗೆ ಇನ್ನೂ ಎಲ್ಲ ಕಿವಿದು ವೇಲು ಎಲ್ಲ ಬಿಚ್ಚಿ ಬ್ಯಾಕಂತೀವೋ ಗೊತ್ತಿಲ್ಲ. ಬೆಳಗ್ಗೆನೇ ಬಿಡಬೇಕು ಅನ್ನೋದು, ಅದಕ್ಕೆ ಲೈಟಾಗಿ ಬಿಸಿಲು ಅನ್ನಿಸ್ತಿದೆ. ನಾವು ಸ್ವಲ್ಪ ಫಾಸ್ಟ್ ಮಾಡಿ ಹೋದರೆ ಬೇಗ ಹೋಗಿ ಸೇರ್ತೀವಿ. ಇನ್ನೊಂದು 2 ಅವರ್ಸ್ಗೆ. ನಾನು ನಾರ್ಮಲಾಗೆ ಹೋಗ್ತಾಯಿದ್ದೀವಿ, ಎಲ್ಲಿ ಫಾಸ್ಟಾಗಿ ಹೋಗ್ತಿಲ್ಲ, ಆರಾಮಾಗಿ ಹೋಗ್ತಾಯಿದ್ದೀವಿ. ನೋಡೋಣ ಎಷ್ಟೊತ್ತಿಗೆ ಹೋಗಿ ಸೇರ್ತೀವಿ ಅಂತ. ಬೆಳಗ್ಗೆ ಬಿಟ್ಟಾಗ ಎಷ್ಟು 8 ಗಂಟೆ ಅಲ್ವಾ? ಮಹರ್ಷಿ ಟೆಂಪಲ್ ಅಂತೆ. ಅದೆಲ್ಲ ಹಾಗೆಲ್ಲ ಬಂದು ತಪಸ್ ಮಾಡಿರೋದು ಈ ಪ್ಲೇಸು. ಅಲ್ಲಿ ಬಂದು ನಮ್ಮ ಸಾಯಿಬಾಬಾ ಇದ್ದಾನೆ. ಎಲ್ಲ ಕಡೆ ಇರ್ತಾರೆ ನಮ್ಮ ಸಾಯಿಬಾಬಾ. ಇಲ್ಲೂ ಕೂಡ ಸಾಯಿಬಾಬಾ ಇದ್ದಾರೆ, ನೋಡಿದ್ವಿ. ನಾನು ವಿಡಿಯೋ ಮಾಡೋಷ್ಟಕ್ಕೆ ಓಡ್ತಾ ಇದ್ದಾರೆ ನೋಡ್ರಿ ಎಲ್ಲ ಸೇರ್ಕೊಂಡು 3 ಜನ. ಸಾಯಿಬಾಬಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ, ಪ್ರಶಾಂತವಾಗಿದೆ. 2ನೇ ಕಡೆ ನೋಡಿದ್ದು ಸಾಯಿಬಾಬಾನ ಟೆಂಪಲ್, ಚೆನ್ನಾಗಿದೆ. ಬನ್ನಿ ನೋಡಿ. ಸಿಲ್ಕ್ ಚಾಕ್ಲೇಟ್ ತಂದ್ವಿ, ಮೆಲ್ಟ್ ಆಗುತ್ತೆ ಅಂತ ನಮ್ಮ ನೈಬರ್ ಫ್ರೆಂಡ್ ಹೇಳಿದ್ರು. ಕೇಳಲಿಲ್ಲ, ಆದರೂ ತಂದ್ವಿ. ಮರೆತುಬಿಟ್ಟು ಈಗ ಮೆಲ್ಟ್ ಆದಮೇಲೆ ಎಲ್ಲರೂ ಐಸ್ ಕ್ರೀಮ್ ಥರ ತಿಂತಾಯಿದ್ದೀವಿ ಈಗ. ವರುಣಲಿಂಗಂ 300 ಮೀಟ್ರಲ್ಲಿ ದೂರದಲ್ಲಿದೆ. ನಾನು ಕೈಯೆಲ್ಲ ಗಲೀಜಾಗುತ್ತೆ ಅಂತ ಬೇಡ ಅಂದಿದ್ದು. ನನ್ನ ಮಕ್ಕ ಎಲ್ಲ ಆಗ್ಬಿಟ್ರೆ ಕರ್ಚೀಫು ಇಲ್ಲಿ ಬ್ಯಾಗಲ್ಲಿಲ್ಲ, ಆ ಬ್ಯಾಗಲ್ಲಿದೆ.
ನೋಡಿ ಚಾಕ್ಲೇಟ್ ತಗೊಂಡ್ಬಿಟ್ಟೆಲ್ಲ ಮೆಟ್ಟಾಗ್ಬಿಟ್ಟು ತಿನ್ನೋಕ್ಕಾಗ್ದಿರೋ ತಿಂತಾಯಿದ್ದೀವಿ ಈಗ, ವೇಸ್ಟ್ ಮಾಡಬಾರ್ದು ಅಂತ. 220 250 ಚಾಕ್ಲೇಟ್ ಅದು. ನಾನು ಸುಸ್ತಾದೆ ಸ್ವೀಟದು ತಿನ್ನೋಣ ಅನ್ಕೊಂಡು. ಇವಾಗಲ್ಲ, ಈ ಮೇಡಮು ಅವಾಗೂ ಅಷ್ಟೇ, ಅವಾಗಿಂದನೂ ನಾನು ನೋಡೋಕ್ಕಷ್ಟೇ ಮೇಲೆ ಅಂದ ಚೆಂದ, ಇನ್ನೆಲ್ಲನೂ ಸೂಕ್ಷ್ಮೆ. ಅಲ್ಲೋಗ್ಬಿಟ್ಟು ಸುಸ್ತು ಕುತ್ಕೊಂಡ್ಬಿಡೋದು, ತಿನ್ಬಿಡೋದು. ಆ ಟೈಮಲ್ಲಿ ಪಾಪ ತಿನ್ನಿಸೋದು, ಎಲ್ಲನ ಕೂಡಿಸೋದು, ನೀರು ಕೊಡೋದು ಗೊತ್ತಾ ಮಾಡ್ತಿದ್ವಿ. ಇವತ್ತು ನೆನೆಸ್ಕೊಳ್ತೀನಿ, ಇವತ್ತು ಮಾಡ್ತಾಳೆ ಪಾಪ. ಅದಕ್ಕೆ ನಾವುಗಳೆಲ್ಲ ಫ್ರೆಂಡ್ಗಳೆಲ್ಲ ಬಿಟ್ಕೊಡಲ್ಲ ಇವತ್ತು. ಒಂದೊಂದು ಕಡೆ ತಾಯಿದೀರಾಗ್ಬಿಡ್ತಾರೆ ಅಂತಾರಲ್ಲ, ಹಂಗೆ ಪಾಪ ಅಕ್ಕ ತಂಗಿರ್ತಾರೆ ಇರ್ತೀವಿ. ಸೊ ಇವಾಗ ನೆನಪಾಯ್ತು ಅವಳು ನಾನು ತಿನ್ನಿಸಿದ್ದಕ್ಕೆ. ಆವಾಗ ಹೋಟ್ಲುಗಳಲ್ಲಿ ಕುತ್ಕೊಬಿಡ್ತಿದ್ದೆ, ಆಮೇಲೆ ನಡೀತಾ ಇರಲಿಲ್ಲ. ಈಗಾರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ. ಆಗ ಒಂಚೂರು ನಡೆದ್ರೆ ಏನು ಮಾಡ್ತಿದ್ದರು, ಸುಸ್ತು ಅಂದ್ಬಿಡೋದು. ಅಯ್ಯೋ ಪಾಪ ಪಾಪ ಅಂದ್ಬಿಟ್ಟು ಕುಂಡಿಸ್ಬಿಡ್ತಾಯಿದ್ರು ಪಾಪ ಇವರೆಲ್ಲ ಸೇರ್ಕೊಂಡು. ಈಗ ಸ್ವಲ್ಪ ಆಮೇಲೆ ಎಲ್ಲೋರು ಆಟ ಅಂತ ಆಟ ಹೋಗ್ತಿದ್ರು. ನಾನು ಸುಸ್ಪಾಟಿ ಅಂತ ಗೊತ್ತು. ಸುಸ್ಪಾಟಿ ಅಂದರೆ ಮನೆಗಳಲ್ಲಿ ಮುದ್ದು ಜಾಸ್ತಿ, ಓವರಾಗಿ ಕೊನೆ ಮಗಳದ್ದು ಮುದ್ದು ಮಾಡೋದು, ಆಟೋ ತಿನ್ನೋದು, ಚೆನ್ನಾಗಿ ತಿನ್ಸೋದು ನಮ್ಮಮ್ಮ ಮಾಡಿ ಪಾಪ. ಇವ್ರುಗಳ ಜೊತೆ ಬಂದರೆ ಇವರೆಲ್ಲ ಸ್ಟ್ರಾಂಗು. ನನ್ನ ಮಾತ್ರ ಹಾಗಲ್ಲಪ್ಪ, ನನಗೆ ಆಟೋದಲ್ಲಿ ಹೋಗ್ಬಿಡೋಣ, ನನಗೆ ಊಟ ಬೇಕು. ಆಮೇಲೆ ಇವರೆಲ್ಲ ಇಷ್ಟಿಷ್ಟೇ ತಿನ್ನೋದು, ನಾನು ಜಾಸ್ತಿ ತಿಂತಿದ್ದೆ. ಹಿಂಗೆಲ್ಲ ಇದ್ದಾಗ ಪಾಪ ಇವಳು ನನಗೆ ಎಕ್ಸ್ಟ್ರಾ ಕೊಡೋದು ಬಾಕ್ಸಲ್ಲಿ ತಂದು, ಇವಳು ವೀಣಾ ಇವರೆಲ್ಲ. ಸೊ ಇದೆಲ್ಲ ನೆನಪುಗಳು ಬರ್ತಾಯಿತ್ತು ನೋಡ್ರಿ. ಈಗ ಒಂದೊಂದಾಗಿ 15-20 ವರ್ಷ ಆದರೂ ಚಾಕ್ಲೇಟಿಂದ ನೆನಪಾಯ್ತು. ಈಗ ಕುಬೇರ ಲಿಂಗನ ವಾಯು ಆದಮೇಲೆ ಕುಬೇರ, ಆಮೇಲೆ ಈಶಾನ್ಯ. ಇನ್ನು ಅರ್ಧ ದಾರಿ ಇದೆ. 3.5 ಅವರಿಂದ ನಡೀತಾ ಇದ್ದೀವಿ. ನಿಧಾನಕ್ಕೆ ನಡೀತಾ ಇದ್ದೀವಿ, ತುಂಬ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕಂದರೆ ಆರಾಮಾಗಿ ಟ್ರೈನ್ ಮಾಡ್ಕೊಳ್ದಿರ ಹೋಗ್ತಾ ಇದ್ದೀವಿ. ಇದು ನನಗೆ ಕಡಿಮೆನೂ ಇದೆ. ಕವರ್ ಬೇರೆ ಕೊಡ್ತಾರ ಮಾಡಿಸ್ಕೊಂಡ್ರೆ ಮಸಾಜ್ ಮಾಡ್ಕೊಂಡೆ, ಬೇಡ ಅಂದರು. ಇಲ್ಲಿ ಇವಾಗ ಅಲ್ಲಿ 40 ರೂಪೀಸು, ಇಲ್ಲಿ 20 ರೂಪೀಸ್ ಅಂದ್ಬಿಟ್ಟು ಇಲ್ಲಿ ಮಾಡಿಸ್ಕೊತಾ ಇದ್ದಾರೆ. ಚೆನ್ನಾಗಿದೆ, ಆರಾಮ ಅನ್ನಿಸ್ತಿದೆ, ಆರಾಮಾಗಿ ಮಾಡಿಸ್ಕೋಬೋದು. ಅಲ್ಲೆಲ್ಲ 100 ಕೊಡಬೇಕು ಮಾಲಲ್ಲಿ, ಇಲ್ಲಿ ಆರಾಮಾಗಿ 20ಗೆ 40ಗೆಲ್ಲ 5-10 ನಿಮಿಷ. ಚೆನ್ನಾಗಿದೆ. ನೋಡಿ ಮತ್ತೆ ಇವಾಗ 2ನೇ ಟೈಮ್ ಮಾಡಿಸ್ಕೊತಾ ಇದ್ದೀನಿ ನಾನು. ಅಲ್ಲಿ ಒಂದು ಕಡೆ 40 ರೂಪೀಸು, ಇಲ್ಲಿ 20 ರೂಪೀಸ್ ಅಂದರು. ಅದಕ್ಕೆ ಇನ್ನೊಂದ್ಸಲಿ ಕೊಟ್ಟಿದ್ದೀವಿ. ಅವರು ಒಂದ್ಸಲ 12 ಗಂಟೆ ಆಯಿತು, 4 ಕಿಲೋಮೀಟರ್ ಜಾಸ್ತಿ ಆಯಿತು. ವಾಯುಲಿಂಗ ಇದು. ಇನ್ನು 2ರಿಂದ 3 ಲಿಂಗಗಳಿದೆ. ಸಾಕಾಗ್ತಿದೆ ನಮ್ಗೆ ಇಷ್ಟೊತ್ತಿಗೆ, ಬಿಸಿಲು ಜಾಸ್ತಿ ಆಯಿತು. ನಮ್ಮ ಕರಿಯನ್ ಥರನೇ ಅವಶ್ಯನು. ಇನ್ನೊಂದು 4 ಕಿಲೋಮೀಟ್ರ್ ಇದೆಯಂತೆ. ನಮಗೆ ಯಾವಾಗಪ್ಪ ಬರುತ್ತೆ ಅನ್ನಿಸ್ತಿದೆ. ನೋಡಿ ಇಲ್ಲಿಂದ ಹೋಗಿ ಅಲ್ಲಿಂದ ಹೋಗಿ ಹೊರಗೆ ಬರ್ತಾರೆ. ಅದರದ್ದೇನೋ ಒಂದು ಕತೆ ಇದೆ. ಸಿಗಾಕೊಂಡ್ಬಿಟ್ರೆ ಏನು ಮಾಡೋದು ವೀಣಾ? ಹೋಗ್ಲಾ? ಇಷ್ಟೊಂದು ಸಣ್ಣ ಐತೆ, ಆಗುತ್ತೇನೆ ಭಯ ಆಗ್ತಾ ಇತ್ತು ನನ್ಗೆ. ಓಕೆ ಬರ್ತೀನಿ ಅಂದ್ಕೊಳ್ಳಿಲ್ಲ ನಾನು ನಿಜವಾಗ್ಲೂ. ಚೆನ್ನಾಗೈತೆ
ಇರೋರು ಹೆಂಗೆ ಬರ್ತಾರೆ ಅಲ್ಲಿಂದ ನುಗ್ಬತ್ತೀವಿ ಅಂತ ಗೊತ್ತಿಲ್ಲ ಈಗ ನುಗ್ಕೊಂಡ್ ಬಂದ್ಬಿಟ್ವಿ ಸಣ್ಣಕ್ಕಿದೀವಿ ಅಂತ ಅರ್ಥ ನನ್ನ ಇಲ್ಲ ಅವರಿಬ್ರು ಅಂಕಲ್ ದಪ್ಪ ಇರೋದು ನುಗ್ಗಕ್ಕಾಗ್ತಿಲ್ಲ ತೋರಿಸ್ತಿದ್ದೀರಿ ಸೈಡ್ಗೆ ಇಷ್ಟೇ ಇರೋದು ನೋಡಿ ತುಂಬ ದಪ್ಪ ಇರೋರು ಆಗಲ್ಲ ನಾವು ಒಂಚೂರು ಮೀಡಿಯಮ್ ಆಗಿ ಇರೋದು ಬರ್ಬೋದು ಬಟ್ ಭಯ ಆಗಿ ಬಂದ್ವಿ ಫೈನಲಿ 4 ಜನನೂ ಮುಗಿದ್ವಿ ಏನೋ ನನಗೆ ನಿಜ ಸಿಗಾಕೊಂಡ್ಬಿಡ್ತೀನಿ ಅಂತ ಭಯ ಆಗೋಯ್ತು ಹ್ಞೂ ಕಣೆ ಅಲ್ಲಿಂದ ಬಂದರೆ ಸ್ವಲ್ಪ ಆರಾಮಾಗುತ್ತಂತೆ ನೋಡಿ ಅದರಿಂದ ಬಂದರೆ ಮೋಕ್ಷ ಮಾರ್ಗ ಅಂತೆ ಜೊತೆಲಿ ಏನೇ ಪೈನ್ ಇದ್ದರೂ ಪೈನ್ ಆಗುತ್ತೆ ಆರಾಮ ಅನಿಸುತ್ತೆ ನಾವು ಸಣ್ಣ ಇದ್ದೀವಿ ಅಂತ ಇವತ್ತು ಪ್ರೂಫ್ ಆಯಿತು ಇಲ್ಲ ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿದರೆ ತುಂಬ ದಪ್ಪ ಇದ್ದಾರೆ ಅವರು ಪಾಪ ಎಮ್ಮ ಸಿಗೋಕೊಂಬಿಟ್ಟು ಬರ್ತಾನೇ ಇಲ್ಲ ಅದು ನೋಡಿದ್ರೆ ತುಂಬ ಚಿಕ್ಕ ಜಾಗ ಇದೆ ಹೆಂಗೋ ಬಂದ್ವಿ 4 ಜನನು ನನಗೆ ಭಯ ಪಟ್ಕೊಂಡೆ ಬಂದೆ ಆರಾಮಾಗಿ ಜಾರ್ಕೊಂಡ್ಬಂದೆ ಚೆನ್ನಾಗಿದೆ ಒಂಥರ ಆಟ ಆಡೋಕ್ಕೆ ಜಾರ ಬಂಡಿ ಥರ ಇನ್ನು ಒಂದು ದೇವಸ್ಥಾನ ಇದೆ ಒಂದಿನ ನೋಡಬೇಕಷ್ಟೆ ಎಲ್ಲ ನಡೀತಾ ಇದ್ದೀವಿ ನೋಡಿ ನಮ್ಮ ಕುಣ್ಕೊಂಡು ಹೋಗ್ತಾ ಇದ್ದೀವಿ ಕಾಲು ಇವರಿದ್ರು ಒಂದು ಮಟ್ಟಕ್ಕೆ ಓಕೆ ಅವ್ರಿಗೇನು ಕಾಲು ಪ್ರಾಬ್ಲಮ್ ಇಲ್ಲ ಸೊ ನಮಗೆ ಸ್ವಲ್ಪ ಕಾಲು ಪ್ರಾಬ್ಲಮ್ಮು ತೋರಿಸ್ಕೊತಾಯಿಲ್ಲ ಈ ಮೇಡಮ್ ಇದೆಯಂತೆ ಅವ್ರು ಏನೂ ತೋರಿಸ್ಕೊಳಲ್ಲ ಅವರು ಏನು ಗೊತ್ತಿಲ್ಲದಾಗೆ ಇರ್ತಾರೆ ನೋವು ಅಷ್ಟೇ ಎಲ್ಲನೂ ಅಷ್ಟೇ ಕಾಲು ಲೈಟಾಗಿ ಹೋಗ್ತಾ ಇದ್ದೀವಿ ಇನ್ನೊಂದು ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋದರೆ ಸಿಗುತ್ತೆ ಅಲ್ಲಿ ಟೆಂಪಲಲ್ಲಿ ಇನ್ನು ಎಷ್ಟೊತ್ತು ನಿಲ್ಬೇಕೋ ಗೊತ್ತಿಲ್ಲ ಫ್ರೀ ಟಿಕೆಟ್ ಎಲ್ಲ ಹೋಗಬಾರ್ದು ಹೋಗಿ ಟಿಕೆಟನ್ನು ತೊಗೊಂಬಿಟ್ಟು 50-100 ರೂಪಾಯಿದ ನಿಂತ್ಕೊಂಡು ಒಂದು 2 ಅವರ್ ಅಂತೆ ಅದು ಮುಗಿಸ್ಕೊಂಡು ಹೋಗಿ ರೂಮಲ್ಲಿ ರೆಸ್ಟ್ ಮಾಡಿ ಬಸ್ ಹತ್ತೋದೆ ಇನ್ನು ಯಾವುದೋ ಹೊರಗೆ ಹೋಗೋ ಅಷ್ಟು ಮೈಂಡ್ ಸೆಟ್ ಇಲ್ಲ ಹೋಗ್ತಾ ಇದ್ದೀವಿ ಇಲ್ಲೇನಿದು ಸ್ನ್ಯಾಕ್ಸ್ ಎಲ್ಲ ತಂದ್ವಿ ನಾವು ವೇಸ್ಟು ಏನಿದು ಇಲ್ಲಿ ಮಜ್ಜಿಗೆ ಜ್ಯೂಸು ರಾಗಿ ಗಂಜಿ ಎಳ್ನೀರು ಇಂಥದ್ದೇ ಸರಿ ಅದೆಷ್ಟು ಖರ್ಚಾಯ್ತೋ ಗೊತ್ತಿಲ್ಲ ಅವಿಂದ ಕುಡಿತಾನೇ ಇದ್ದೀವಿ ಇನ್ನು ನೀರು ದಾವ ಸಾಲ್ತಾ ಇಲ್ಲ ಏನು ಕಬ್ಬಿನ ಹಾಲು ಅದವರು ಇದು ಮಾಡಿ ಇಟ್ಕೊಂಡು ಏನೋ ಬಟರ್ ಮಿಲ್ಕು ಯಾವ ಬಟರ್ ಮಿಲ್ಕ್ ಬಟರ್ ಮಿಲ್ಕ್ ಅಂದ್ಬಿಟ್ಟು ಏನು ಹಂಗೆ ಇಟ್ಕೊಂಡವ್ರೆ ಬಟರ್ ಮಿಲ್ಕ್ ಮಜ್ಜಿಗೆ ಕುಡಿತಾ ಇದೆ ಆಯಿತು ಇನ್ನೇನು 2 ಕಿಲೋಮೀಟ್ರ್ ಇದೆ ಅಷ್ಟಾಗಿ ಹೋಗ್ತಾ ಇದ್ದೀವಿ ಈಗ ಫಾಸ್ಟಿಂದ ಮಾಡಿದರೆ 2 ಅವರ್ ಮುಂಚೆ ಇರ್ತಿದ್ವಿ ಈಗ ಬಿಸಿಲು ಆಗ್ತಾಯಿಲ್ಲ ನಿಲ್ಲಕ್ಕಾಗ್ತಾಯಿಲ್ಲ ಕಾಲು ಅಷ್ಟು ನೋವು ಸೊ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ನೋಡಿ ಇನ್ನಿಬ್ರು ಅಲ್ಲೋರೆ ನಾಳೆ ಇಲ್ಲಿದ್ದೀವಿ ಹೋಗಿ ನಮ್ಮ ಗುರಿ ತಲುಪಿಡ್ಬೇಕು ದೇವಸ್ಥಾನದ ಹತ್ರ ಅಷ್ಟೇ ಇವಾಗ ತಲೆಯಲ್ಲಿ ಕಷ್ಟ ಇದೆ ಸ್ವಲ್ಪ ನೋಡ್ಕೊಂಡು ಬನ್ನಿ ನೋಡಿ ಪಾಪ ಗಂಡಸುಗಳನ್ನ ಎತ್ತಗೆ ನಡೀತಾ ಇದ್ದಾರೆ ಹಿಂಗೆಲ್ಲ ಪಾಪ ನಡೆಯೋಕ್ಕಾಗ್ದಿರ ಕುಣಿತಾವ ಅವ್ರೆ ಸಾರಿ ನಾವೇ ಒಂಚೂರು ಪರವಾಗಿಲ್ಲ ಅಲ್ವಾ ಗಂಡಸುಗಳೇ ಕುಣ್ತವ್ರೆ ನೋಡ್ರಿ ಹಿಂಗೆ ನಾವು ಜೋಶಲ್ಲಿ ಎಷ್ಟೇ ನೋವು ಆದರೂ ನಡೀತಾ ಇದ್ದೀವಿ ಬೇಗ ಹೋಗ್ಬಿಡ್ಬೇಕು ದೇವಸ್ಥಾನಕ್ಕೆ ತಲುಪಿಟ್ರೆ ಅಲ್ಲೊಂದು 2 ಅವರ್ ಆಗುತ್ತಂತೆ ರಶ್ಶು ಬಟ್ ನಿಲ್ಲಕ್ಕಂತೂ ಆಗ್ತಾಯಿಲ್ಲ ನಿಂತರೆ ಇನ್ನೂ 2 ಅವರ್ ಹಂಗಾಗಿ ಕುತ್ಕೊಂಡ್ಬಿಡ್ತೀವಿ ಆಗಿಲ್ಲ ಅಂತ ಕುಂತ್ರೆ ಆಗಲ್ಲ ಅಂದ್ಬಿಟ್ಟೆ ಕಾಲು ನೋವಾದರೂ ಕಾಲು ಇಡೋಕ್ಕಾಗ್ತಿಲ್ಲ ಅಷ್ಟು ಬಿಸಿ ಆಮೇಲೆ ಚುಚ್ಚಿ ಸಾಕಿದ್ರು ಥರ ಈ ಗಾಯ ಆಗಿರೋ ಕಡೆ ಕಲ್ಲು ಹಾಕ್ತೀವಲ್ಲ ಹಂಗೆ ಇದೆ ಆಮೇಲೆ ಹಿಡಿದ್ಬಿಟ್ಟೈತೆ ರೈಟ್ ಲೆಗ್ ನನಗೆ ಬೇರೆ ಲೆಫ್ಟ್ ಲೆಗ್ ಬೇರೆ ಮಂಡಿ ಫಸ್ಟೇ ನನಗೆ ತೊಂದರೆ ಫಿಸಿಯೋಥೆರಪಿ ಎಲ್ಲ ತೊಗೊಂಡು ಓಕೆ ಅನಿಸಿತ್ತು ಇನ್ನೊಂದು ಟೆಂಪಲ್ ಇದೆ ಬಂದುಬಿಟ್ಟು ಆಮೇಲೆ ಮುಂದುವರಿಸ್ತೀವಿ ನೋಡು ಹಾಂ ಇದೆ ಈಶಾನ್ಯ ಲಿಂಗ ಇದೆ ಲಾಸ್ಟ್ ಈಶಾನ್ಯ ಲಿಂಗ ಕೈಲಾಸನೇ ಕಾಣುತ್ತಿದೆ ಅದೆಷ್ಟು ಜ್ಯೂಸ್ ಕೊಡೋಗ್ತೋ ಅದೆಷ್ಟು ನೀರು ಹೋಗಿದೆಯೋ ಗೊತ್ತಿಲ್ಲ ನಿಜವಾಗ್ಲೂ ಸ್ವೀಟ್ ಆಗ್ತಿತ್ತು ಆಗಲ್ಲ ನೀರು ಜಾವ ನಂದು 1/2 ಕಿಲೋಮೀಟ್ರ್ ಇದೆ ಟೆಂಪಲ್ ಟ್ರೈನಲ್ಲಿ ಬಂದು ತಲುಪ್ತಾ ಇದ್ದೀವಿ ಲೆಮನ್ ಜ್ಯೂಸೆ ಸೋಡಾ ಬೇಡ ಅಂತ
ಏನು ಹಾಕಿಸ್ಕೊಂಡೆ? ரிஷபமிவாகனம் தெருவினிலூர்வலம் தினம் செல்லும் குருமணியே ஏழைகள் இதயமும் வாகனம் தானே ஏழைகள் இதயமும் வாகனம் தானே ஏறிட மனதில்லையோ எங்கள் அருணாச்சல சிவமே ಹರ 3 ಗಂಟೆ ಆಯ್ತು ಈವ್ನಿಂಗು. ಫೈನಲಿ ಎಲ್ಲ ಸುತ್ತಾಕೊಂಡು ಬಂದ್ವಿ. ಸುತ್ತಾಕಿದ್ವಿ. ಫೈನಲ್ ಒಂದು ದೇವಸ್ಥಾನದೊಳಗೆ ಹೋಗಿ ಕೈ ಮುಕ್ಕೊಂಬರೋದಷ್ಟೇ. ಬೆಟ್ಟ ಸುತ್ತಿ ಎಲ್ಲ ಸಾಕಾಗಿದೆ. ಯಾರು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇದ್ದೀರೋ ಅವ್ರು ಮಾತ್ರ ಬನ್ನಿ. ನಾವು ಮೆಂಟಲಿ ಸ್ಟ್ರಾಂಗ್ ಇದ್ದೀವಿ, ಸೊ ತಿರುಗಿದ್ವಿ. ಫಿಸಿಕಲಿ ಇಲ್ಲಾಂದ್ರು ಬಟ್ ಬಿಸಿಲಲ್ಲಿ ತುಂಬ ಕಷ್ಟ ಇದೆ. ಬಟ್ ಮಂಡತನ ಇರೋದಕ್ಕೆ ಮಾಡಿಬಿಟ್ವಿ. ಇನ್ನೀಗೂ ಬರ್ತಾಯಿದ್ದಕ್ಕಪ್ಪ ಹಿಂದೆ ನಮ್ದು ಆಯಿತು. ದೇವಸ್ಥಾನದೊಳಗೆ ಹೋಗಿ ಬಂದು ರೂಮಲ್ಲಿ ಹೋಗಿ அபயம் அபயம் அண்ணாமலையே ஹர ஹர சிவ சிவ